ರವೆ ಉಂಡೆ ಪ್ರಿಪ್ರೇಷನ್ ಆಗ್ತಾ ಇದೆ. ಒಂದು ಕಡೆ ಇವ್ರ ಕಾವಲು, ಒಂದು ಕಡೆ ಅವ್ರ ಕಾವಲಿದ್ದಾರೆ. ಲಕ್ಷ್ಮಿಗೆ ಸೀರೆ ಉಡ್ಸಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿದೆ, ಸ್ಟ್ರೈಟ್ ಆಗಿದೆ. ಇಯರ್ಲಿ ಏನೇನೋ ಮಾಡ್ತಿದ್ದೀವಲ್ಲ, ಫ್ಲವರ್ಸ್ ಮಿಕ್ಸ್ ಇದು. ಹಾಯ್ ಆಲ್, ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ರವೆ ಉಂಡೆ ಪ್ರಿಪ್ರೇಷನ್ ಆಗ್ತಾ ಇದೆ. ಒಂದೇ ದಿನ ಇರೋದು, ಸೊ ಹಬ್ಬದ ದಿನ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಇವಾಗ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ದ್ರಾಕ್ಷಿ, ಗೋಡಂಬಿ ಎಲ್ಲ ರೆಡಿಯಾಗಿದೆ. ಅವತ್ತಿನ ದಿವಸ ಈ ಥರ ಅನ್ನ, ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಇದು ಕೊಬ್ಬರಿ ಅನ್ನ, ಇದೆಲ್ಲ ಒಂದು 5 ಥರ ಮಾಡಿ. ರವೆ, ಕೊಬ್ಬರಿ ಇದು ಸ್ವಲ್ಪ ಪುಡಿ ಮಾಡಬೇಕು. ಇದು ಪುಡಿ ಆಗಿದೆ. ಇದು ದೊಡ್ಡ ಬೇಸನೆಲ್ಲ ಕಲಿಸ್ಬಿಡಿ, ಇಲ್ಲಾಂದರೆ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು. ದೊಡ್ಡ ಪ್ಲೇಟ್ ಕೊಡ್ಲಾ? ಬೇಡ, ಸಕ್ಕರೆ ಇದಾಗಬೇಕಲ್ಲ, ಅದಕ್ಕೆ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಅಪ್ಪಂಗೆ ರವೆ ಉಂಡೆ ಬೇಕಂತೆ ಕೇಳ್ತಾ ಇದ್ದಾರೆ, ಆದರೆ ಕೊಡ್ತಾ ಇಲ್ಲ ನಾವು. ಕಮ್ಮಂತ ಇದೆ, ತುಪ್ಪದ್ದು ಹಾಲು ಎಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತ್ತೆ ಸೊಸೆ ಸೇರಿ ರವೆ ಉಂಡೆ ಮಾಡ್ತಾಯಿದ್ದಾರೆ. ವರಮಹಾಲಕ್ಷ್ಮಿ ಅಮ್ಮನಿಗೆ ನೈವೇದ್ಯ ಇಡೋದು. ನಾವು ಸ್ಯಾಂಪಲ್ ನೋಡೋಂಗಿಲ್ಲ, ಸ್ಯಾಂಪಲು ಇಲ್ಲ, ತಿನ್ನಕ್ಕೂ ಇಲ್ಲ. ಪೂಜೆ ಆಗೋ ತನಕ ಪರಿಮಳ ಗಮ್ ಅಂತ ಇದೆ. ನನಗೂ ತಿನ್ನಬೇಕು ಅನ್ನಿಸ್ತಾ ಇದೆ, ಸಾಧ್ಯ ಆಗ್ತಾಯಿಲ್ಲ. ಒಂದು ಕಡೆ ಇವ್ರ ಕಾವಲು, ಒಂದು ಕಡೆ ಅವ್ರ ಕಾವಲಿದ್ದಾರೆ. ಸ್ವಲ್ಪ ಶಾರ್ಪ್ ಇರಬೇಕು. ಬೇಯಿಸಿದ ಮೇಲೆ ಒಂಚೂರು ಕಾಣಿಸ್ತಾ ಇಲ್ಲ ಅಲ್ಲ, ಅಲ್ಲಿ ನೋಡುವಾಗ ಅದು ಒಂದು ಸ್ವಲ್ಪ ಇದಾದ ಥರ. ಅದು ಪ್ಲೇಟ್ಗಳು ಸರಿಯಾಗಿ ಶಾರ್ಪ್ ಆಗಿಲ್ಲ ಅಷ್ಟೇ. ಒಬ್ಬರೇ ಮಾಡ್ತಿದ್ದಾರೆ ಪಾಪ ಚಕ್ಲಿ. ನಂಗೆ ವರ್ಕ್ ಸ್ಟಾರ್ಟ್ ಆಗಿಬಿಡ್ತು, ಬಟ್ ಟೇಸ್ಟ್ ಚೆನ್ನಾಗಿದೆ. ಮತ್ತೆ ಇನ್ನು ಸ್ವಲ್ಪ ಸಾಲ್ಟ್ ಹಾಕಿದ್ರ ಅಮ್ಮ? ಸಾಲ್ಟು ಮತ್ತೆ ಏನು ಹಾಕಿದ್ರಿ? ಹಾಕಿದ್ರಾ? ಚೆನ್ನಾಗಿದೆ. ಮಿಗಿಟೋದೆ ಮೇಲಿಂದೆಲ್ಲ ಕೆಳಗಡೆ ಇಳ್ತಿದೆ. ಇದೆಲ್ಲ ಹೂವು ಬೆಳಿಗ್ಗೆ ತೊಗೊಂಬಂದಿಟ್ಟಿದ್ದಾರೆ. ಅರ್ಜುನ್, ತುಳಸಿ, ಸೇವಂತಿಗೆ, ಮಲ್ಲಿಗೆ ಹೂ ಫ್ರಿಡ್ಜ್ ಇಟ್ಟಿದ್ದೀರಲ್ಲ. ಅಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದಾರೆ. ಪ್ರಿಪ್ರೇಷನ್ ಆಗೋಷ್ಟರಲ್ಲಿ ಇದೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. ಗಣೇಶ, ಶಿವಂದು ಎಲ್ಲ ಇದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆಂಬು ನೀಟಾಗಿ ಹೋಗಿದೆ. ಅದು ಕುಚ್ಚಿಟ್ಬಿಟ್ಟಿದ್ನಲ್ಲ, ಇದು ಚೆನ್ನಾಗಿದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಆದಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ. ಲಕ್ಷ್ಮಿದು ಸೀರೆ ಉಡ್ಸೋಕೆ ತಗೋಬೇಕು. ಸ್ವಲ್ಪ ಲಕ್ಷ್ಮಿಗೆ ಸೀರೆ ಉಡ್ಸೋಕೆ ಸ್ಟಾರ್ಟ್ ಆಗಿದೆ. ಸೆರ್ಗ ಆಗೋಗಿದೆ. ಇದು ಅಮ್ಮ ಮಾಡ್ತಾ ಇದ್ದಾರೆ. ಬ್ಲೂ ಆ್ಯಂಡ್ ರೆಡ್ ಸ್ಯಾರಿ ನಮ್ಮದು. ಸ್ಟ್ಯಾಂಡ್ ರೆಡಿ, ಟೇಬಲ್ ರೆಡಿ, ಎಲ್ಲ ರೆಡಿ. ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ಡಬಲ್ಸ್. ನೋಡೋಣ ಹೆಂಗೆ ಬರುತ್ತೆ. ಇದು ತರಬೇಕಿತ್ತಲ್ಲ ನಾನು, ಏನು ವರಮಹಾಲಕ್ಷ್ಮಿ ಕೂರಿಸ್ತಾ ಇರೋದು ಪ್ರಿಪ್ರೇಷನ್ನು. ಸ್ಯಾರಿ ಉಡಿಸ್ತಾ ಇರೋದು. ಚೆನ್ನಾಗಿದೆ, ಸ್ಟ್ರೈಟ್ ಆಗಿದೆ, ಕ್ರಾಸ್ ಇಲ್ಲ. ಇಲ್ಲೊಂದು ಕಟ್ಬಿಡುದ, ಇಲ್ಲ ಆ ಸೆರಗು ಬೇರೆ ಬರುತ್ತಲ್ಲ, ಈ ಶೇಪ್ ಬೇಡ. ಇದಕ್ಕೆ ಕರೆಕ್ಟ್ ಆಗಿದೆಯಾ? ಆ ಕಡೆ ಈ ಕಡೆ ಏನಾದರೂ ಹಿಡ್ಕೊತೀನಿ ನೋಡಿ ಒಂದ್ಸತಿ. ಕರೆಕ್ಟಾಗಿದೆ. ಅಂದ್ರೆ ಲೈಕ್ ಇವಾಗ ಈ ಥರ ಹಿಂಗೆ ಹೋಗಿದೆಯಲ್ಲ, ಇದು
ನಾನು ಇದೇ ತರ ಬರ್ಬೇಕಾ ಏನಂತ ಕೇಳ್ತೀನಿ. ಸರಿಯಾಗಿದೆ. ಇಲ್ಲ ಇಲ್ಲ ಇನ್ನೊಂದು ಸ್ವಲ್ಪ ಹಿಂಗೆ ಹೋಗ್ಬೇಕು ಅಲ್ವಾ? ನಾವು ಕ್ರಾಸಲ್ಲಿ ನೋಡ್ತಾ ಇದೀವ ಅಂತ. ಇವಾಗ ಇವ್ರ ಕೆಲಸ ಸ್ಟಾರ್ಟ್. ಈ ಫ್ಲಿಪ್ಕಾರ್ಟ್ ಅಮೆಝಾನ ಆರ್ಡ್ರ್ ಮಾಡಿದ್ದೆ. ಫ್ಲಿಪ್ಕಾರ್ಟಲ್ಲಿ ಬ್ಯಾಗು ಕೊಟ್ಟಿದ್ದೀವಿ ಚೆನ್ನಾಗಿ. 3 ಕೊಟ್ಟಿದ್ದಾರಾ? 3 ಅದು ಸ್ಟ್ಯಾಂಡು? ಇಲ್ಲ, ಎರಡೇ. ಹಾಂ, ಇದು ಸೆಂಟ್ರಲ್ಲಿ ಕನೆಕ್ಟ್ ಮಾಡೋಕ್ಕೆ. ಓಕೆ. ಇಷ್ಟಪಟ್ವಿ ಸ್ಕ್ರೀನ್ ಹಾಕೋಕ್ಕೆ. ಈ ಇಯರ್ ಇದನ್ನು ಇದು ಎಷ್ಟು 12 ಗಂಟೆಗೆ ಮಾಡಿದ್ದು ಲಾಸ್ಟ್ ಇಯರ್ ಅಲ್ಲ. 1 ಗಂಟೆ ಆಗೋಗಿತ್ತು ಕಂಪ್ಲೀಟ್ ಆಗೋಷ್ಟಲ್ಲಿಗೆ. ಅಲ್ಲಿ ಪ್ಯಾಚ್ ಹಾಕಿ ಅದೆಲ್ಲ ಹಾಕಿ ಅಯ್ಯೋ. ಸೊ ಈ ಸತಿ ಇದು ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ. ಚೆನ್ನಾಗಿದೆ ಆ್ಯಕ್ಚುಲಿ, ಫ್ಲಿಪ್ಕಾರ್ಟಿಂದ ತರಿಸಿದ್ದು. ವೆಯ್ಟ್ ಸ್ಟ್ರೆಂತ್ ತಡೆಯುತ್ತೆ, ಏನಂತ ಇದಿಲ್ಲ. ಚಿಕ್ಕದು ಬೇಕಾದರೂ ಮಾಡ್ಕೋಬೋದು. ವೈಟು ಚೆನ್ನಾಗಿದೆ. ಲಾಸ್ಟ್ ಸತಿ ಒಂದ್ಸತ, ಈ ಸರಿ ಒಂಥರ ಇಯರ್ಲಿ ಏನೇನೋ ಮಾಡ್ತಿದ್ದೀವಲ್ಲ. ಹೋದ ಸರಿ ಏನೋ ಮಾರ್ಕೆಟಲ್ಲಿ ಫುಲ್ಲು ಫ್ಲವರ್ಸ್ ತೊಗೊಂಬಂದಿದ್ರು. ಈ ಸರಿ ಫ್ಲವರ್ಸ್ ಮಿಕ್ಸ್ ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಆ್ಯಂಡ್ ಸ್ಟ್ಯಾಂಡ್ ಕೂಡ ಹೊಸದು ಚೆನ್ನಾಗಿದೆ. ಆ ಕಡೆ ಈ ಕಡೆ ಇದು ಸ್ಟ್ಯಾಂಡ್ ಹಾಕಿರೋದು. ನಮ್ಮ ಪಾರ್ಟ್ ಆಫ್ ವರ್ಕ್ ಆಗಿದೆ. ಬ್ಯಾಕ್ಗ್ರೌಂಡು ಸ್ವಲ್ಪ ಇಡಬೇಕು. ಇದು ಫ್ಲವರ್ದು ಶೋ ಫ್ಲವರ್ಸ್ದು ಸ್ಟ್ಯಾಂಡ್ ಇಡಬೇಕು ಈ ಕಡೆ. ಆ್ಯಂಡ್ ಸ್ಟೆಪ್ಸು ರೆಡಿ ಮಾಡಿಕೊಟ್ಟಾಯ್ತು. ಹೇಳೋಣ. ಲೈಟಿಗೆ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಈ ಲೈಟ್ ಬಿಟ್ಟು ಈ ಲೈಟ್ ಸೆಂಟ್ರಲ್ ಲೈಟ್ ಹಾಕಿದ್ರೆ, ಇಲ್ಲ ಇದು ಈ ಲೈಟ್ ಹಾಕಿದ್ರೆ ಆಫ್ ಮಾಡಿ ನೋಡು ಒಂದ್ಸಲ. ಹಾಂ, ಬೇರೆ ಹಾಕು. ಇನ್ನೊಂದು ಅದು 4th ಒನ್ ಆ ಕಡೆಯಿಂದ ಆಫ್ ಮಾಡಿ. ಎಲ್ಲ ಇಲ್ಲಿದೆ ಅನಿಸುತ್ತೆ, ಬಟ್ ಇಲ್ಲಿ ನೋಡಿಲ್ಲ. ಈಗ ಇದು ಆಫ್ ಮಾಡಿ. ಹಾಂ, ಅದಿಲ್ಲ, ಅದೊಂದಿಲ್ಲಿ. ಹ್ಞೂ, ಓಕೆನಾ? ಹೇಗೆ ಕಾಣಿಸ್ತಿದೆ? ಹೇಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದೆ. ಹ್ಞೂ, ಎಲ್ಲ ನನ್ನ ಐಡಿಯಾನೇ ಗೈಸ್. ಫೋರ್ಸ್ ಮಾಡಿ ಸ್ಟ್ಯಾಂಡ್ ತರಿಸಿದ್ದು. ಬೆವ್ರು ಬಿಟ್ರಾ ಕೆಲಸ ಮಾಡೋಷ್ಟರಲ್ಲಿ. ಅಮ್ಮ ಲಕ್ಷ್ಮಿ ರೆಡಿ ಮಾಡ್ತಿದ್ದಾರೆ. ಯಪ್ಪ, ಹೋದ ವರ್ಷ ಈ ಸ್ಟ್ಯಾಂಡ್ ಉಲ್ಟೇನೆ ಎಷ್ಟು 2 ಗಂಟೆ ಮಲ್ಕೊಂಡಿದ್ದು ಅನಿಸುತ್ತೆ. ಯಪ್ಪ, ಆಗೋಯ್ತು ಇವತ್ತು. ಹಾಗೆ ಹೋಗ್ಬಿಡುತ್ತೆ ಇವತ್ತು. ಹೋದ ವರ್ಷಕ್ಕೂ ಇದಕ್ಕೂ ಈಸಿ ಮಾಡ್ಕೊಂಡ್ವಿ ಈ ವರ್ಷ. ಬೆಸ್ಟ್ ಅಪ್ಪ. ಈಗ ಲಕ್ಷ್ಮಿ ಮುಖವಾಡ ಒಂದು ಇಡಬೇಕು. ಹ್ಞೂ, ಇದು ಎರಡು ಒಂದೇ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲ ಹ್ಞೂ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸರಿ, ಚೆನ್ನಾಗಿ ಉಡಿಸಿದ್ದೀವಾ? ಹ್ಞೂ, ಚೆನ್ನಾಗಿದೆ. 2 ಸ್ಟೆಪ್ ಫಸ್ಟ್ ಟೈಮ್ ಟ್ರೈ ಮಾಡಿರತ್ತಲ್ವಮ್ಮ? ಮೊಬೈಲಲ್ಲಿ ನೋಡಿ ಕಲ್ತ್ಕೊಂಡ್ವಿ. ಸಾಕು, ಚೆನ್ನಾಗಿ ಕಾಣಿಸ್ತಿದ್ಯಾ? ಹ್ಞೂ, ಚೆನ್ನಾಗಿದೆ. ಥ್ಯಾಂಕ್ ಯು. ಅಪ್ಪ ನೋಡಿ ಏನು ಜೋಡಿಸ್ತಾವ್ರೆ. ದುಡ್ಡು ಜೋಡಿಸ್ತಾವ್ರೆ ಲಕ್ಷ್ಮಿ. ಇದೆಲ್ಲ ಹೂವು ಹಾಕಿದ್ರೆ ಈ ಕಡೆಯಿಂದ ಮಲ್ಲಿಗೆ ಹೂವು ಚೆನ್ನಾಗಿರುತ್ತೆ. ಇವ್ರು ಏನೇನೋ ಮಾಡ್ತಾವ್ರೆ ಕಾಯಿನ್ ತಗೊಂಡು.
ಅಪ್ಪ ನೋಟ್ ಬೀಳಿಸ್ತವ್ರೆ, ಅವರು ಕಾಯಿಸ್ ಬೀಳಿಸ್ತವ್ರೆ, ಇಬ್ಬರು ಮಾಡ್ತವ್ರೆ. ರೆಡಿ ಮಾಡಿದ್ದೀನಿ ಕಾಯಿನ್ ಬೀಳೋ ಥರ. ಹೆಂಗೆ ಕಾಣಿಸ್ತಿದೆ? ಕಾಣಿಸ್ತಾ ಇಲ್ಲ ವಿಡಿಯೋಗೆ. ಈಗ ಕಾಣಿಸ್ತು. ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಎಲ್ಲ ಮುಗೀತು. ಇನ್ನೊಂದು ಮುಕ್ಕಾಲ 12 ಗಂಟೆನಾ, ಎಷ್ಟು 12 ಗಂಟೆ 12 ಗಂಟೆ ಆಯಿತು. ಅಪ್ಪ ಲಾಸ್ಟ್ ಇಯರ್ ಅಂತೂ 2 ಗಂಟೆ ಆಗಿಬಿಟ್ಟಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಆಲ್. ಬಾಯ್.